4 आना हो या 8 आना, वो 7वें आसमान पर हो या 7 समंदर पार हो। फिल्मी रॉक्स के ಡೈಲಾಗ್ ಅಂತ ಪುಷ್ಪ 2 ಮೂವಿ ಥರ್ಡ್ ಡೇ ಕಲೆಕ್ಷನ್ನ ಬಗ್ಗೆ ಒಂದು ಈ ವಿಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಪುಷ್ಪರಾಜ್ ಅನ್ನೋ ಒಂದು ಹೆಚ್ಚಾಗಿ ಒಂದು ಡೈಲಾಗ್ ದೊಡ್ಡ ಮಟ್ಟಿನಲ್ಲಿ ಫೇಮಸ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಪುಷ್ಪ 2 ಮೂವಿ 3ನೇ ದಿವಸ ಕೂಡ ಒಂದು ದೊಡ್ಡ ಮಟ್ಟಿನ ಒಂದು ಕಲೆಕ್ಷನ್ ಜೊತೆಗೆ ಈ ಮೂವಿ ಕೂಡ ಒಂದು ಬರಲಿದೆ ಅಂತಲೇ ಹೇಳ್ಬೋದು. ಯಾವ ರೀತಿಯಲ್ಲಿ ಒಂದು ಕಲೆಕ್ಷನ್ ಮೂವ್ಮೆಂಟ್ ಆಗ್ತದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಎಲ್ಲ ಕಡೆ ಪ್ರತಿಯೊಂದು ಪ್ಲೇಸ್ಗಳಲ್ಲಿ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಹೌಸ್ಫುಲ್ ಪ್ರದರ್ಶನಗೊಳ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ. ಫಿಲ್ಮಿನ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ವಿಚಾರಣೆ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೇವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಈ ಒಂದು ಥರ್ಡ್ ಡೇನೇ ಒಂದು ವರ್ಲ್ಡ್ ವೈಡ್ನ ಕಲೆಕ್ಷನ್ ಯಾವ ರೀತಿಯಲ್ಲಿ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ನಿಮಗೆ ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಖಂಡಿತವಾಗಿಯೂ 600 crore ಕಲೆಕ್ಷನ್ ಕ್ರಾಸ್ ಆಗಿದೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತದೆ. ಯಾಕಂತೇಳಿದ್ರೆ 3ನೇ ದಿವಸಕ್ಕೆ 600 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ರೆ ಇನ್ನು 1000 ಕೋಟಿ ಕಲೆಕ್ಷನ್ಗೆ ಕೇವಲ 400 crore ಕಲೆಕ್ಷನ್ ಬಾಕಿ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಒಂದು ದೊಡ್ಡ ಮಟ್ಟಿನ ಒಂದು ಕಲೆಕ್ಷನ್ ಆಗಿರುವಂಥ ಒಂದು ಮೂವಿಯಲ್ಲಿ ಫಾಸ್ಟೆಸ್ಟ್ ಕಲೆಕ್ಷನ್ನ ಮೂವಿ ಅಂತ ಹೇಳಿದ್ರೆ ಪುಷ್ಪ 2 ಒಂದು ವರ್ಲ್ಡ್ ವೈಡ್ನ 100% ಈ ಮೂವಿ ಒಂದು ಬ್ಲಾಕ್ ಮಾಸ್ಟರ್, ಆಲ್ ಟೈಮ್ ಬ್ಲಾಕ್ ಮಾಸ್ಟರ್ ಹಿಟ್ಟಲ್ಲಿ ಈ ಮೂವಿ ಕೂಡ ಒಂದು ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ಈ ಲೆವೆಲ್ ರೇಂಜ್ ಮೂವಿ ಬಂದಿದೆ ಅಂತಲೇ ಹೇಳ್ಬೋದು ಖಂಡಿತ. ಅದೇ ರೀತಿಯಲ್ಲಿ ಕೂಡ ಈ ಮೂವಿ ಎಷ್ಟರ ಮಟ್ಟಿಗೆ ಈ ಮೂವಿ ಒಂದು ದೊಡ್ಡ ಮಟ್ಟಿನಲ್ಲಿ ಪ್ರಚಾರಕ್ಕೆ, ಅದೇ ರೀತಿಯಲ್ಲಿ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಪ್ರಚಾರಕ್ಕೆ ಸಂಬಂಧಪಟ್ಟ ಒಂದು ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಂಬಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಆದರೂ ಕೂಡ ಅಷ್ಟರ ಮಟ್ಟಿಗೆ ಯಾವ ರೀತಿಯಲ್ಲಿ ಹೈಪ್ ಕ್ರಿಯೇಟ್ ಮಾಡೋದಾಗಿತ್ತು ಅದೇ ರೀತಿಯಲ್ಲಿ ಹೈಪ್ ಕೂಡ ಈ ಮೂವಿಯಲ್ಲಿ ಕೂಡ ಬಂದಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಅದಕ್ಕೋಸ್ಕರವೇ ನಾವು ಪ್ರತಿಯೊಂದು ಪರ್ ಡೇ ಕಲೆಕ್ಷನ್ನ ಒಂದು ಮಾಹಿತಿಯನ್ನು ಈ ಚಾನಲ್ ನಾವು ಖಂಡಿತವಾಗಿಯೂ ಅಪ್ಡೇಟ್ ಮಾಡ್ತಾ ಇರ್ತೇವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಅದೇ ರೀತಿಯಾಗಿ ಪುಷ್ಪ 2 ಒಂದು ಆದಷ್ಟು ಬೇಗ 1,000 ಕೋಟಿ ಕಲೆಕ್ಷನ್ ಆದಷ್ಟು ಬೇಗ ಇನ್ನೊಂದು 2-3 ದಿವಸದಲ್ಲಿ ಕೂಡ ಆದಷ್ಟು ಬೇಗ ಒಂದು ಕಂಪ್ಲೀಟ್ ಆಗ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳಲಾಗುತ್ತೆ ಅಂತಲೇ ಹೇಳೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ಲೆವೆಲ್ಗೆ ಈ ಮೂವಿ ಬಂದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟರ ಮಟ್ಟಿಗೆ ಕ್ರೇಜ್ ಈಗಲೂ ಕೂಡ ಒಂದು ಇದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗಲೂ ಕೂಡ ಎಲ್ಲ ಪ್ಲೇಸ್ಗಳಲ್ಲೂ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಹೌಸ್ಫುಲ್ ಪ್ರದರ್ಶನಗೊಳ್ತಾ ಇದೆ ಅಂತ ಹೇಳಿದ್ರೆ ಯಾಕಂತೇಳಿದ್ರೆ ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆಗಿರುವಂಥ ಒಂದು ಮೂವಿ ಅಲ್ಲು ಅರ್ಜುನ್ ರವರ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಹೇಳಿದ್ರೆ ವರ್ಲ್ಡ್ ಫೈರ್ ಥರ ಒಂದು ಅಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಇದೆ ಅಂತಲೇ ಹೇಳೋದು. ಯಾಕೆಂದರೆ ಇದಕ್ಕೆ ಕೂಡ ಒಂದು ನಮ್ಮ ಕೆಲವರು ವಿರೋಧ ವ್ಯಕ್ತಪಡಿಸುವವರು ಇದ್ದಾರೆ ಅಂತ ಹೇಳೋದು. ಯಾಕೆಂದರೆ ನಾವು ಕನ್ನಡಿಗರಾಗಿ ಕೂಡ ನಮ್ಮ ಕನ್ನಡಿಗರಲ್ಲಿ ಕೂಡ ಒಂದು ವಿರೋಧ ಮಾಡುವವರು ಕೂಡ ಇದ್ದಾರೆ ಅಂತಲೇ ಹೇಳೋದು. ಯಾಕೆಂದರೆ ಭಾರತೀಯರಾಗಿ ಎಲ್ಲ ಒಂದು ಮೂವಿಯಲ್ಲಿ ಕೂಡ ನಾವು ಖಂಡಿತವಾಗಿ ಸಪೋರ್ಟ್ ಮಾಡಬೇಕಂತ ಹೇಳಿ ಅಷ್ಟೇ. ಯಾಕಂದರೆ KGF ಮೂವಿಯನ್ನು ಕೂಡ ತಮಿಳ್ನವರು ಕೂಡ ಸಪೋರ್ಟ್ ಮಾಡಿದರೆ, ತೆಲುಗಿನವರು ಕೂಡ ಸಪೋರ್ಟ್ ಮಾಡಿದರೆ, ಖಂಡಿತವಾಗಿ ವಿರೋಧ ಮಾಡಲಿಲ್ಲ. ಅದರಿಂದ ನಾವು ಪುಷ್ಪ ಮೂವಿಯನ್ನು ಕೂಡ ನಾವು ಅಷ್ಟೇ ಪ್ರೀತಿಯಿಂದ ನಾವು ಕೂಡ ಒಂದು ಸ್ವಾಗತಿಸೋಣ ಅಂತಲೇ ಹೇಳಕ್ಕೆ ಇಷ್ಟ. ಯಾಕೆಂದರೆ ಮೂವಿಯನ್ನು ಯಾವತ್ತೂ ಮೂವಿಯಾಗಿ ಒಂದು ನೋಡಿಕೊಂಡು ಅವರಿಗೆ ಒಂದು ಬೆಂಬಲವಾಗಿ ಸಪೋರ್ಟ್ ಇಟ್ಕೊಂಡು ಮಾಡೋಣ ಅಂತಲೇ ಹೇಳಕ್ಕೆ ಇಷ್ಟಪಡ್ತಾರೆ. ಖಂಡಿತವಾಗಿಯೂ ಇಂಥ ಒಂದು ಮೂವಿ ಒಂದು ಸಖತ್ತಾಗಿ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಮೂವಿ, ಈ ಮೂವಿ ಕಲೆಕ್ಷನ್ನ ಜೊತೆಗೆ ಈ ಮೂವಿ ಒಂದು ವರ್ಲ್ಡ್ ವೈಡ್ ಒಂದು ಫೈರ್ ಜೊತೆಗೆ ಮತ್ತೊಂದು ಸಲ ಒಂದು ವರ್ಲ್ಡ್ ರೆಕಾರ್ಡ್ನ ದಾಖಲಾತಿ ಈ ಮೂವಿ ಮಾಡಲಿಕ್ಕೆ ಹೊರಟಿದೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟಿನ ಒಂದು ವಿಶೇಷ ಸಂಗತಿ ಅಂತಲೇ ಹೇಳೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ರೇಂಜ್ಗೆ ಈ ಮೂವಿ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲಿಕ್ಕಿಲ್ಲ ಅಂತಲೇ ಹೇಳ್ಬೋದು. ನೋಡೋಣ ಎಷ್ಟರ ಮಟ್ಟಿಗೆ ಈ ಒಂದು 1,000 ಕೋಟಿ ಎಷ್ಟನೇ ದಿನಗಳ ಒಳಗಡೆ ಒಂದು ಕಲೆಕ್ಷನ್ಗೆ ಬಂದು ನಿಲ್ಬೋದು ಅನ್ನೋ ಒಂದು ವಿಚಾರ ಕೂಡ ಈ ದೊಡ್ಡ ಮಟ್ಟಿನ ವಿಚಾರ ಅಂತಲೇ ಹೇಳೋದು. ಈಗಾಗಲೇ 600 ಕಲೆಕ್ಷನ್ ಕ್ರಾಸ್ ಆಗಿದೆ ಅಂತ ಹೇಳಿದ್ರೆ ಇನ್ನು ಓನ್ಲಿ 400 crore ಕಲೆಕ್ಷನ್ ಅಂತಲೇ ಹೇಳೋದು. ಯಾಕೆಂದರೆ ಖಂಡಿತವಾಗಿ ಈಗಿನ ರೇಂಜ್ ಅಂತೂ ಖಂಡಿತವಾಗಿ ಸ್ಪೀಡ್ ಅಷ್ಟರ ಮಟ್ಟಿಗೆ ಇರಲ್ಲ. ಆದರೂ ಕೂಡ ಖಂಡಿತವಾಗಿಯೂ ಹೇಳೋಕ್ಕಾಗಲ್ಲ. ಯಾಕಂದರೆ ಈಗಲೂ ಕೂಡ ಒಂದು ರೈಸ್ ಆಗ್ತಾ ಬರ್ತಾಯಿದೆ ಅಂತ ಹೇಳಿದ್ರೆ ಸೆಕೆಂಡ್ ಡೇ ಕಲೆಕ್ಷನ್ ನೀವು ಈಗಾಗಲೇ ನೋಡಿರ್ಬೋದು. ಅದೇ ರೀತಿಯಾಗಿ ಥರ್ಡ್ ಡೇ ಕಲೆಕ್ಷನ್ ಕೂಡ ಅಷ್ಟೇ ರೀತಿಯಲ್ಲಿ ಕೂಡ ದೊಡ್ಡ ಮಟ್ಟಿನಲ್ಲಿ ಸ್ಪೀಡ್ ರೀಚಿಂಗ್ ಆಗ್ತಾಯಿದೆ ಅಂತಲೇ ಹೇಳೋದು. ಯಾಕೆಂದರೆ ಇವಾಗಿನ ರೇಂಜ್ ನೋಡಿದ್ರೆ 100% ಆದಷ್ಟು ಬೇಗ 1,000 ಕೋಟಿ ಕಲೆಕ್ಷನ್ ಅಂತ ಈ ಮೂವಿ 100% ಆದಷ್ಟು ಬೇಗ ಬರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಪುಷ್ಪ 2 ಅದೇ ರೀತಿಯಲ್ಲಿ
ನಿಮಗೆ ಯಾವ ಥರ ಇಷ್ಟ ಆಗಿದೆ ಅದೇ ರೀತಿಗೆ ನೀವು ಯಾರು ಮೂವಿ ನೋಡಲಿಲ್ವಾ ಖಂಡಿತವಾಗಿ ಒಂದ್ಸಲ ನೋಡ್ಕೊಂಡು ಬನ್ನಿ. ಅದೇ ರೀತಿಗೆ ನಿಮ್ಮ ಅನಿಸಿಕೆಯನ್ನು ಒಂದು ಕಮೆಂಟ್ಸ್ ಬಾಕ್ಸ್ ಮೂಲಕ ಒಂದು ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಿಲ್ಮಿಗೆ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ವಿಚಾರ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು. ಅದೇ ರೀತಿಗೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವ ಮೊದಲನೇದಾಗಿ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ವಂದೇ ಮಾತರಂ.